ಏನ್ರಿ ಅತ್ತೆ ಬಸ್ ಇಳಿದಿದಾರಂತೆ, ನೀವು ಹೋಗಿ ಕರ್ಕೊಂಬರ್ಬಾರ್ದಾ? ಅವರೇ ಬರ್ತಾರೆ ಬಿಡೆ. ನಾನು ಇಲ್ಲಿಂದ ಅಲ್ಲಿಗೆ ಹೋಗೋದು, ಅಲ್ಲಿಂದ ಅವ್ರನ್ನ ಇಲ್ಲಿ ಕರ್ಕೊಂಬರೋದು, 2 ಖರ್ಚು ನನ್ನ ತಲೆ ಮೇಲೆ ಬರುತ್ತೆ. ಬರ್ತಾರೆ ಬಿಡ. ಏನ್ ನಿಮ್ಮ ಅಜ್ಜಿ? ಏನದು? ಅದು ಅದೇ ನಿಮ್ಮ ಅಜ್ಜಿನ ಅತ್ತೆ ಒಬ್ರಿಗೆ ಕರ್ಕೊಂಬರೋದಕ್ಕೆ ಕಷ್ಟ ಆಗುತ್ತಲ್ವೇನ್ರಿ? ನಿಮ್ಗೊಂದು ಸ್ವಲ್ಪನಾದ್ರೂ ಅಂತಃಕರಣ ಬೇಡವಾ? ಏಯ್ ಸಾಕು ಸುಮ್ಮನೆ ಶುರು ಮಾಡ್ಬಿಟ್ಲು ಅಷ್ಟೋ ಥರ. ಅವ್ರು ಆಟೋದಲ್ಲಿ ಅಲ್ಲಿಂದ ಇಲ್ಲಿಗೆ ಬರ್ತಾರಲ್ಲ, ಗೇಟಿಂದ ನಾನು ಕರ್ಕೊಂಬರ್ತೀನಿ, ಆಯ್ತಾ? ಒಂದು ದೊಡ್ಡ ಸಾಧನೆ ಮಾಡ್ಬಿಡ್ತೀರಾ. ರೀ 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 ಗೇಟ್ ಸೌಂಡ್ ಆಗ್ತಿದೆ, ಬಂದ್ರು ಅನ್ಸುತ್ತೆ. ಬನ್ರಿ ಕರ್ಕೊಂಬರೋಣ. ಹೋಗು ಕರ್ಕೊಂಬ, ಬರ್ತೀನಿ. ಪಾಪ ಅತ್ತೆ ಎಷ್ಟು ದಿನ ಆದ್ಮೇಲೆ ಬರ್ತಿದ್ದಾರೆ. ಒಂದು ಆರತಿ ಮಾಡಿ ಒಳಗೆ ಕರ್ಸ್ಕೊತೀನಿ. ಒಳಗದವ್ರನ್ನ ಕರ್ಸು. ಹೂನಪ್ಪ. ಏನೋ ಶ್ರವಣ ಕುಮಾರ ಎತ್ಕೊಂಬಂದ್ಬಿಟ್ಟಿದ್ಯಾ? ಇಂಥ ಕೆಲಸಕ್ಕೆ ಲಾಯಕ್. ಒಳ್ಳೆ ಮಾತಾಡಬಾರ್ದಾ ನೀವು? ಅಜ್ಜಿ ಹೇಗಿದ್ದೀರಾ? ಅಜ್ಜಿ ಹುಷಾರಾಗಿದ್ದೀರಾ? ಅವ್ರ ಕೆಲಸ ಮಾಡ್ಕೊಳ್ಳೋಷ್ಟು ಅವರು ಹುಷಾರಾಗಿದ್ದಾರೆ. ಆದರೆ ಪಾಪ ಯಾರನ್ನೂ ಗುರ್ತಿಡಿಯೋಕ್ಕಾಗ್ತಿಲ್ಲ, ಮಾತಾಡೋಕ್ಕೂ ಕಷ್ಟ ಆಗಿದೆ. ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಸದ್ಯ ಅವ್ರ ಕೆಲಸ ಅವ್ರು ಮಾಡ್ಕೊಳಗಾಯ್ತಲ್ಲ, ನೆಮ್ಮದಿ. ಅತ್ತೆ ನೀವಿಲ್ಲದೆ ನನಗೆ ಈ ಮನೇಲಿ ಎಷ್ಟು ಬೋರ್ ಆಗಿತ್ತು ಗೊತ್ತಾ? ಒಂದು ಮಾತಾಡೋಣ ಅಂದ್ರೂ ಯಾರೂ ಇರಲಿಲ್ಲ. ಇವಾಗ ನೀವು ಬಂದ್ರಲ್ಲ, ನಂಗೆ ತುಂಬ ಖುಷಿ ಆಯ್ತು ಅತ್ತೆ. ಈ ಮನೆ ನಂದು ವೀಣಾ. ಈ ಮನೆ ಬಿಟ್ಟು ನಾನು ಎಲ್ಲಿ ಹೋಗಲಿ? ನನ್ನ ಜೀವ ಎಲ್ಲ ಈ ಮನೇಲಿ ಇದೆಯಮ್ಮ. ಬನ್ರಿ ಅಜ್ಜಿ ಮತ್ತೆ ಅತ್ತೆದ ಆಶೀರ್ವಾದ ತಗೊಳ್ಳೋಣ. ಈಗೇನಕ್ಕೆ ಆಶೀರ್ವಾದ? ಇರ್ಲಿ ಇರ್ಲಿಮ್ಮ, ಇರ್ಲಿ. ಎದ್ದೇಳೋ, ಬೇಡ ಕಣೋ ಇದೆಲ್ಲ. ಹೇಳೋ ಹೇಳೋ. ಅತ್ತೆ ನೀವಿಬ್ರು ಈ ಮನೆ ಮಹಾಲಕ್ಷ್ಮಿ ಅಂದ್ರತ್ತೆ. ನೀವಿಬ್ರು ಎಲ್ಲಿವರೆಗೂ ನಗ್ನಗ್ತಾ ಚೆನ್ನಾಗಿರ್ತೀರೋ ಅಲ್ಲಿವರೆಗೂ ಈ ಮನೆ ಚೆನ್ನಾಗಿರುತ್ತೆ. ನಾವಂತೂ ನಿಮ್ಮ ಮಾರ್ಗದರ್ಶನದಲ್ಲಿ ಇನ್ನೂ ತುಂಬ ಜೀವನ ನಡೆಸೋದಿದೆ. ನೋಡಿ ಸುಮ್ಮನೆ ಮಾತಾಡ್ತಾ ನಿಂತ್ಬಿಟ್ಟಿದ್ದೀನಿ. ಕುಡಿಯೋದಕ್ಕೆ ಏನಾದರೂ ತಗೊಂಡ್ಬರ್ತೀನಿ. ಎಲ್ಲಿ ಇವರು? ಕಾಣಿಸ್ತಾನೆ ಇಲ್ವಲ್ಲ? ವೀಣಾ, ನಿಮ್ಮ ಮಾವ ಎಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲ ಹೋಗಿದಾರಮ್ಮ? ಇನ್ನೆಲ್ಲಿಗೆ ಹೋಗಿರ್ತಾರೆ? ಎಲ್ಲೋ ಕೆಲಸ ಹುಡ್ಕೊಂಡು ಹೋಗಿರ್ತಾರೆ. ಮತ್ತೆ ಕೆಲಸ ಹುಡ್ಕೊಂಡು ಹೋಗಿದಾರ? ನೀನ್ ಬೇಡ ಅಂತ ಹೇಳ್ಬಾರ್ದ ಸಂತು? ಏನಮ್ಮ, ಅವ್ರು ಯಾಕೆ ಹೋಗ್ಬಾರ್ದು ಕೆಲಸಕ್ಕೆ? ಸುಮ್ಮನೆ ಮನೇಲಿ ಕೂರೋ ಬದಲು ಕೆಲಸ ಮಾಡೋದು ಒಳ್ಳೇದಲ್ವಾ? ಈಗ ಅಜ್ಜಿ ಬೇರೆ ಬಂದಿದ್ದಾರೆ, ಅವ್ರ ಖರ್ಚನ್ನು ನೋಡ್ಕೋಬೇಕು. ಯಾವುದೋ ಸಂಘದಿಂದ ಟ್ರೀಟ್ಮೆಂಟ್ ಕೊಟ್ಟರು, ಇಲ್ಲ ಅಂದಿದ್ರೆ ಎಲ್ಲದು ನನ್ನ ತಲೆ ಮೇಲೆ ಬಂದಿರೋದು. ಯಾರು ನೋಡ್ತಾರೆ ಖರ್ಚಿಂದ? ರೀ ಅವರು ಇವಾಗ ತಾನೇ ಬಂದಿದ್ದಾರೆ, ಈಗಲೇ ನಿಮಗೆ ಚಿತ್ರಗುಪ್ತನ ಲೆಕ್ಕಾಚಾರ ಶುರು ಮಾಡಬೇಕಾ? ಏಯ್ ನೀನು ಭಯ ಮುಚ್ಕೊಂಡು ಸುಮ್ಮನೆ ಇರೇ.
ಬಂದ್ಬಿಟ್ರೆ ಹೇಳಕ್ಕಿಲ್ಲ. ದುಡಿಯೋನೊಬ್ಬ ಕೂತಿನೋರು ಆರು. ನೀನೇನು ಕೆಲ್ಸಕ್ಕೆ ಹೋಗ್ತಿದ್ಯಾ? ದುಡಿತಿದ್ಯಾ? ಸುಮ್ಮನೆ ಕೂತ್ಕೊಳ್ಳ ನೀನು. ನಮ್ಮ ಮನೆ ವಿಷಯದಲ್ಲಿ ತಲೆ ಹಾಕಿದ್ರೆ ಚೆನ್ನಾಗಿರಲ್ಲ ನೋಡು. ಬಂದ್ಯಾ ಅಜ್ಜಿ ನೋಡಿದ್ಯಾ ಹೋಗ್ತಾ ಇರ್ಬೇಕು. ತಲಾಟೆ ಮಾಡ್ಬೇಡ ಜಾಸ್ತಿ. ಸಂತು, ಯಾಕೋ ಅವನು ಯಾರೋ ಬೇರೆಯವನು ಅನ್ನೋ ಥರ ಮಾತಾಡ್ತಿದ್ಯಲ್ಲ? ಅವನು ಈ ಮನೆ ಮಗನೇ. ನಿಮಗೆ ಅವನ ಮಗ ಇರ್ಬೋದು, ನನಗೆ ಅವನಿಗೂ ಯಾವ ಹೊಡ